ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನೆಲ್. ಈ ಒಂದು ವ್ಲಾಗ್ ಬಂದು ಆ್ಯಕ್ಚುಲಿ ಹೇಳಬೇಕಂದ್ರೆ 1 ಮಂತ್ ಆಗಿದೆ. ಮೇ 1 ಇದು ನಾವು ನಮ್ಮ ಸ್ವಂತ ಮನೆಯಿಂದ ಬೇರೆ ಮನೆಗೆ ಆಲುಕ್ಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಆವಾಗ ಒಂದು ವ್ಲಾಗ್ ಮಾಡ್ಕೊಂಡಿದ್ದೆ. ಬಟ್ ಅಲ್ಲಿಂದ ಬಂದಮೇಲೆ 1 ವೀಕ್ ಸಾಮಾನು ಸೆಟ್ ಮಾಡೋದೇ ಆಯಿತು. ಅದಾದಮೇಲೆ ಏನಪ್ಪ ಎಡಿಟಿಂಗ್ ಮಾಡೋದಕ್ಕೆ ಮೂಡೇ ಇರಲಿಲ್ಲ ಹೇಳ್ಬೇಕಂದ್ರೆ ನಿಜವಾಗ್ಲೂ. ಅಯ್ಯೋ ಎಷ್ಟೊತ್ತಿಗೆ ಇದೆಲ್ಲ ಕೆಲಸ ಮುಗೀತು. ಮತ್ತು ಅಷ್ಟರಲ್ಲಿ ಸ್ಕೂಲು ಕೂಡ ಸ್ಟಾರ್ಟ್ ಆಯಿತು ಮಕ್ಕಳಿಗೆ. ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾವು ಆಲುಕ್ಸಕ್ಕೆ ಹೋಗಿದ್ವಲ್ಲ ಅವತ್ತು ನನ್ನ ಫ್ರೆಂಡು ಕೂಡ ಅವ್ರ ಮನೆ ಹತ್ರ ಹೋಗಿ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೋಗಿದ್ವಿ ನಾವು ನಮ್ಮ ಮನೆಗೆ ಆಲುಕ್ಸೋದಕ್ಕೆ ಅಂದ್ಬಿಟ್ಟು ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡಿಗೆ ರಂಗೋಲಿ ಎಲ್ಲ ಆಗ್ತಾ ಇದ್ಲು. ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಅವಳು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಇದ್ಲು. ಏನಾಗಲ್ಲ ಬಿಡೆ, ಫೇಸ್ ತೋರಿಸಲ್ಲ, ಬರೀ ರಂಗೋಲಿ ಬಿಡೋದು ಮಾತ್ರ ಮಾಡ್ಕೊತೀನಿ ಅಂದ್ಬಿಟ್ಟು ಅವಳದು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ ನಾನು. ಸೊ ಆ್ಯಕ್ಚುಲಿ ಏನಾಗ್ಬಿಡುತ್ತೆ ಅಂತಂದರೆ ಒಂದೇನಾದರೂ ವೀಡಿಯೋ ನಾವು ಮಾಡ್ಕೊಂಡಿರೋದು ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಗಿಬಿಟ್ರೆ ನೆಕ್ಸ್ಟು ವೀಡಿಯೋಸ್ ಏನು ಮಾಡ್ಕೊಂಡಿರ್ತೀನಿ ಅದು ಕೂಡ ಹೋಗ್ತಾ ಲೇಟ್ ಆಗಿಬಿಡುತ್ತೆ. ನೋಡಿ, ನಾನು ಇದು ಎಡಿಟ್ ಮಾಡಿ ಹಾಕೋದಕ್ಕೆ 1 ಮಂತ್ ತೊಗೊಂಡಿದ್ದೀನಿ. ಅಂದರೆ ಕುತ್ಕೊಂಡ್ರೆ 1-2 ಅವರ್ಸಲ್ಲೆಲ್ಲ ಮುಗಿಸಾಕ್ಬಿಡ್ತೀನಿ. ಬಟ್ ಏನಂದರೆ ನನಗೇನೆ ಮೂಡಿಲ್ಲ. ಮನೆಯಲ್ಲಿ ಬೇರೆ ಐಟಮ್ಸ್ ಎಲ್ಲ ಶಿಫ್ಟ್ ಆಗಿರೋದೆಲ್ಲ ಇತ್ತಾ, ಅದೆಲ್ಲ ಎಷ್ಟೊತ್ತಿಗೆ ನಾನೆಲ್ಲ ಜೋಡಿಸಿ ಮನೆಯೆಲ್ಲ ಯಾವಾಗ ಸೆಟ್ ಆಗುತ್ತೋ ನನಗೆ ಆ ಥರ ಮೈಂಡು. ಏನಂದರೆ ಫಸ್ಟ್ ನನಗೆ ಕೆಲಸ ಆಗಿಬಿಡ್ಬೇಕು. ನನ್ನ ಮನೆ ಒಳಗೆ ಅಂಟ್ಕೊಂಡು ಆ ಥರ ಎಲ್ಲ ಇರೋದಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ನನಗೆ ಎಷ್ಟೊತ್ತಿಗೆ ನನ್ನ ಮನೆ ಕೆಲಸ ಎಲ್ಲ ಮುಗಿದ್ಬಿಡುತ್ತೋ, ಸಾಮಾನೆಲ್ಲ ಸೆಟ್ ಆಗಿಬಿಡುತ್ತೋ, ಆಮೇಲೆ ಆರಾಮಾಗಿ ಕುತ್ಕೊಂಡು ಯೂಟ್ಯೂಬ್ ವೀಡಿಯೋಸ್ನ ಎಲ್ಲ ಎಡಿಟ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಅಷ್ಟರಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಸೊ ಅದೆಲ್ಲ ಸ್ಟಾರ್ಟ್ ಆಗಿದ್ದರಿಂದ ನಾನು ವೀಡಿಯೋಸ್ ಕಡೆ ಅಷ್ಟು ಗಮನ ಕೊಡೋದಕ್ಕೆ ಹೋಗಲಿಲ್ಲ. ಅಯ್ಯೋ ಬಿಡು, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಸೊ ಐಟಮ್ಸ್ ಎಲ್ಲ ಎತ್ಕೊಂಬಂದಿದ್ವಿ. ನಾವು ಎತ್ಕೊಂಬಂದೆಲ್ಲ ಆಚೆ ಇಟ್ಟಿದ್ವಿ. ಮನೆಗೆ ಬಂದು ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ನಾವು ಮನೆಯೆಲ್ಲ ಅವರೇ ಎಲ್ಲ ಕ್ಲೀನ್ ಮಾಡಿಸ್ಕೊಟ್ಟಿರ್ತಾರೆ. ಬಟ್ ಆದರೂ ನಾವು ಒಂದ್ಸಲ ಕ್ಲೀನ್ ಮಾಡಬೇಕಲ್ಲ, ಅಂದರೆ ಕಸ ಎಲ್ಲ ಗುಡಿಸಿ ಒಂದ್ಸಲ ಎಲ್ಲ ಮಾಪೆಲ್ಲ ಹಾಕಿ ನೀಟಾಗಿ ಒರೆಸ್ಕೊಂಡ್ವಿ. ಅದಾದಮೇಲೆ ನಾನು ವಿಜಯಲ್ಲಿ ಕಳಸ ಮತ್ತು ಫೋಟೋ ತೊಗೊಂಡು ಬರ್ತಾಯಿದ್ವಿ. ನಾನೆಲ್ಲಾದರೂ ಆಲುಕ್ಸಕ್ಕೆ ಹೋದರೆ ನಾರ್ಮಲ್ ಅಷ್ಟೇ ಪೂಜೆ ಎಲ್ಲ ಫೋಟೋ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿಬಿಟ್ಟು ಆಲುಕ್ಸ್ಬಿಟ್ಟು ಬರ್ತಾಯಿದ್ವಿ, ರೆಂಟೆಡ್ ಹೌಸ್ ಈ ರೀತಿ ಹೋದರೆ. ಸೊ ನಾನು ಅದಕ್ಕೆ ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ, ಅಯ್ಯೋ ಸಾಕಲ್ವಾ ಫೋಟೋ ಎಲ್ಲ ತೊಗೊಂಡೋಗಿ ದೀಪ ಎಲ್ಲ ತೊಗೊಂಡೋಗಿ ದೀಪ ಹಚ್ಬಿಟ್ಟು ಆಲುಕ್ಸಿಟ್ಟು ಬಂದರೆ ಸಾಕಲ್ವಾ ಅಂತ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಯಾವುದೇ ಮನೆಗೆ ಹೋದ್ರೂ ಅಷ್ಟೇ ಇದೆಲ್ಲ ತೊಗೊಂಡೋಗು, ನವಧಾನ್ಯಗಳು ಮತ್ತು ಕಳಸ ಇಟ್ಕೊಂಡು ಈ ಥರ ಎಲ್ಲ ಹೋಗು ಅಂತ ಹೇಳ್ತಾಯಿದ್ರು. ಈ ಫ್ರೆಂಡು ಮತ್ತು ಇವಳು ಮತ್ತು ಇನ್ನೊಬ್ಳು ಇದ್ದಾಳೆ ಸ್ಕೂಲ್ ಫ್ರೆಂಡು. ಸೊ ಇಬ್ಬರು ನಾವು ಯಾವಾಗಲೂ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಾ ಇರ್ತೀವಿ ಡೈಲಿ. ಸೊ ಅವಾಗ ಮಾತಾಡ್ತಾ ಇರ್ತೀವಲ್ಲ, ನಾವೇನೇನು ಮಾಡ್ತೀವಿ ಏನೇನು ಎಲ್ಲ ಪ್ರತಿಯೊಂದು ಅವರಿಬ್ರಿಗೂ ಗೊತ್ತೇ ಇರುತ್ತೆ. ನಾನು ಡೈಲಿ ನಾನೇನು ಮಾಡ್ತೀನಿ, ಅವಳೇನು ಮಾಡ್ತಾಳೆ, ಮತ್ತು ಇನ್ನೊಬ್ಳು ಏನು ಮಾಡ್ತಾಳೆ, ಎಲ್ಲವೂ ನಾವು ಡೈಲಿ ಕಾಲಲ್ಲಿ ಮಾತಾಡ್ತಾ ಇರ್ತೀವಿ. ಅಡುಗೆ ಮಾಡಿಕೊಂಡು ನೈಟ್ ಕೆಲಸ ಮಾಡ್ಕೊಂಡೆಲ್ಲ ಕಾನ್ಫರೆನ್ಸಲ್ಲಿ ಇರ್ತೀವಿ. ಸೊ ಅವರಿಬ್ಬರು ಹೇಳಿದ್ರಿಂದ ನಾನು ಕೂಡ ಅದಕ್ಕೇನೆ ಅಂದ್ಬಿಟ್ಟು ಕಳಸ ಎಲ್ಲ ಇಟ್ಕೊಂಡು ಫೋಟೋ ಎಲ್ಲ ಇಟ್ಕೊಂಡು ಬಲಗಾಲಿಟ್ಟು ಮತ್ತು ನವಧಾನ್ಯಗಳನ್ನೂ ಕೂಡ ನಾನು ತೊಗೊಂಡು ಬಂದಿದ್ದೆ. ನಾವು ನಮ್ಮ ಸ್ವಂತ ಮನೆಯಲ್ಲಿ ಮಾತ್ರ ನಾವು ನವಧಾನ್ಯಗಳು ತೊಗೊಂಡು ಕಳಸ ಎಲ್ಲ ಇಟ್ಕೊಂಡು ಬಿನ್ಗೆಲಿ ನೀರು ತೊಗೊಂಡು ಆಮೇಲೆ ಹೋಮ ಎಲ್ಲ ಮಾಡಿಸಿದ್ವಿ ಅಲ್ಲೆಲ್ಲ. ಅದು ಸ್ವಂತ ಮನೆ ಅಲ್ವಾ. ಸೊ ಹಾಗಾಗಿ ಇವಾಗ ನಾವು ರೆಂಟೆಡ್ಗೆ ಶಿಫ್ಟ್ ಆಗ್ತಾ ಇರೋದು. ಸೊ ಹಾಗಾಗಿ ಸಿಂಪಲಾಗಿ ಇಷ್ಟು ತೊಗೊಂಡು ನಾವು ಒಳಗಡೆ ಬಂದ್ವಿ. ಮತ್ತು ನನಗೆ ಆ ದಿನಕ್ಕೆ ಆಲುಕ್ಸಕ್ಕೆ ಹೋಗಿದ್ವಲ್ಲ, ಆ ದಿನಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕೋ ಅಷ್ಟನ್ನು ಒಂದಷ್ಟು ಎತ್ಕೊಂಬಂದಿದ್ವಿ. ಇನ್ನು ನೆಕ್ಸ್ಟ್ ಡೇ ಶಿಫ್ಟ್ ಆಗೋದಿತ್ತು, ನಾವು ಐಟಮ್ಸ್ ಎಲ್ಲ ಶಿಫ್ಟ್ ಆಗ್ತಾಯಿತ್ತು.
ಬರ್ತೀನಿ ನೀರು ಬಿಡ್ಬೋದಾ? ನೀರು ಬಿಡ್ಬೋದು. ಹಾಂ, ನೀರು ಬಿಡ್ಬೋದು. क्या हाँ तो बोलिए
ನಾನು ಹಾಲು ಉಗ್ಸೋದಕ್ಕೆ ಹೊಸ ಪಾತ್ರೆ ಏನು ತಗೊಳ್ಳಲ್ಲ. ರೆಂಟೆಡ್ ಮನೆಗಳಿಗೆಲ್ಲ ಹೋದಾಗೆಲ್ಲ ಅದು ಏನು ಸ್ವಂತ ಮನೇಲಿ ಹಾಲು ಉಗ್ಸ್ತೀವಿ ಅಷ್ಟೇ, ಅವಾಗಷ್ಟೇ ಹೊಸ ಪಾತ್ರೆ ತೊಗೊಳ್ಳೋದು. ನಮ್ಮ ಫ್ರೆಂಡ್ ಕೇಳ್ತಾ ಇದ್ಲು, ನಾವೆಲ್ಲ ಹಾಲು ಉಗ್ಸೋಕ್ಕೆ ಎಷ್ಟೇ ಬಾಡಿಗೆ ಮನೆಗೆ ಹೋದ್ರೂ ಹೊಸದೇ ಕಣೆ ತೊಗೊಳ್ಳೋದು ಅಂತ. ಬಟ್ ನಾನು ಹೇಳ್ತಾ ಇದ್ದೆ, ಇಲ್ಲಪ್ಪ ನಾನು ತೊಗೊಳ್ಳಲ್ಲ, ಸ್ವಂತ ಮನೆಗೆ ಅಷ್ಟೇ ನಾನು ತೊಗೊಳ್ಳೋದು ಅಂತ. ಸೊ ಅವಳು ಅದೇ ನಗ್ತಾ ಇದ್ಲು. ಎಲ್ಲ ಕಡೆ ಪಾತ್ರೆ ತಗೊಳ್ದಂಗೆ ಹೊಸ ಪಾತ್ರೆ ಹಳೆ ಪಾತ್ರೆಲ್ಲ ಉಗ್ಗಿಸ್ತೀಯ ಅಂತ. ಅಯ್ಯೋ ಹೋಗಿಲ್ಲ, ಮನೆಯಲ್ಲೇ ಅಷ್ಟೊಂದು ಪಾತ್ರೆಗಳಿದೆ. ಮತ್ತು ನನಗೆ ಪಾತ್ರೆ ಅಡ್ಕೊಳ್ಳೋಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಜಾಸ್ತಿ ಏನೋ ತೊಗೊಳಕೋಲ್ಲ. ನನಗೇನು ಇಷ್ಟ ನಾನು ತೊಗೋಬೇಕಂತ ಮೈಂಡಲ್ಲಿರುತ್ತೆ ಅಷ್ಟೇ ತೊಗೋತೀನಿ. ಸುಮ್ಮನೆ ಈ ಥರದ್ದೆಲ್ಲ ಜಾಸ್ತಿ ತೊಗೊಂಡು ಯಾಕೆ ಸ್ಟಾಕ್ ಇಡೋಣ ಅಂತ ನಮ್ಮ ಅತ್ತೆ ಇಟ್ಟಿರೋದೇ ಅಷ್ಟೊಂದು ಪಾತ್ರೆಗಳಿದೆ. ಅದನ್ನೇ ನಾನು ಕರೆಕ್ಟಾಗಿ ಯೂಸ್ ಮಾಡಲ್ಲ, ಅಷ್ಟೊಂದು ಯೂಸೇ ಆಗಲ್ಲ ನಮಗೆ. ಸೊ ಹಾಗಾಗಿ ನಾನು ಅಷ್ಟು ತೊಗೊಳ್ಳಲ್ಲ ಅಂತ ಹೇಳ್ತಾ ಇದ್ದೆ. ಎಲ್ಲ ಹಿಂಗೈತೆ. ಆಯ್ತಾ ಚೆನ್ನಾಗಿಯ, ಆದರೆ ಬೆಳಕು ಬಂದೈತಲ್ಲ. अभी लोग ये लोग ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು 5:30 6 o'clock ಒಳಗಡೆ ಹಾಲು ಉಗ್ಸು ಅಂತ. ನಾನು ಅದೇ ಅಂದೆ, ಸ್ವಂತ ಮನೆಗಳಿಗಾದರೆ ಅಷ್ಟು ಬೇಗ ಹಾಲು ಉಗ್ಸ್ತಾರೆ, ರೆಂಟೆಡ್ ಹೌಸ್ಗೆ ಏನಕ್ಕೆ, ಏನಾಗಲ್ಲ ಬಿಡು, ನಮ್ಮ ಟೈಮ್ ನೋಡಿಕೊಂಡು ಎಷ್ಟರೊಳಗಡೆ ಟೈಮ್ ಚೆನ್ನಾಗಿದೆ ನಾವು ಎಷ್ಟೊತ್ತಿಗೆ ರೆಡಿಯಾಗಿ ಹೋಗ್ತೀವಿ ಅಷ್ಟೊತ್ತಿಗೂ ಹಾಲು ಉಗ್ಸ್ಕೊಂಡ್ರೆ ಆಗಲ್ವಾ ಅಂತ. ನನಗೇನಪ್ಪ ತಲೆಯಲ್ಲಿ ಇದ್ದಿದ್ದು ಅಂತಂದರೆ 8 o'clock ಒಳಗಡೆನಾದರೂ ಅಟ್ಲೀಸ್ಟ್ ಹಾಲು ಉಗ್ಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಏಕೆಂದರೆ ನಾವಿರೋದು ಎಲೆಕ್ಟ್ರಾನ್ ಸಿಟಿ, ನಾವು ಹಾಲು ಉಗ್ಸೋಕ್ಕೆ ಬರ್ತಾ ಇರೋ ಜಾಗ ಬಂದು ನಾಗಸಂದ್ರ 8ನೇ ಮೈಲಿ ಹತ್ತತ್ರ. ಸೊ ತುಂಬಾ ದೂರ ಇದೆ, ನೈಸ್ ರೋಡಲ್ಲೇ 1 hour ಆಗುತ್ತೆ. ಸಿಟಿ ಒಳಗೆ ಬಂದ್ರಂತೂ ಇನ್ನೂ ತುಂಬ ಟ್ರಾಫಿಕ್ ಇರುತ್ತಲ್ಲ. ಸೊ ಬೆಳಗ್ಗೆನೇ ಹೊರಟ್ವಿ, ಅಷ್ಟೊಂದು ಟ್ರಾಫಿಕ್ ಅನ್ನಿಸ್ಲಿಲ್ಲ. ಬಟ್ ಬೆಳಗ್ಗೆ ನಾನು 6:30ಗೆ ರೆಡಿಯಾಗಿ ಕೂತ್ಕೊಂಡಿದ್ದೆ. 6:30 ಬಿಟ್ಟರೆ 7:30 ಹೋಗ್ತೀವಿ. ಹೆಂಗೆ ಅಂದ್ರೂ ಒಂದು ಅರ್ಧ ಗಂಟೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಹಾಲು ಉಗ್ಸೋ ಅಷ್ಟರಲ್ಲಿ 8:30 ಒಳಗಡೆನಾದರೂ ಅಟ್ಲೀಸ್ಟ್ ನಾನು ಹಾಲು ಉಗ್ಗಿಸ್ತೀನಿ ಅಂತ ಅಂದ್ಕೊಂಡು ಅಷ್ಟೊತ್ತಿಗೆ 6:30ಗೆ ರೆಡಿ ಆದೆ. ಬಟ್ ಏನಪ್ಪ ಅಂತಂದರೆ ನಾನು ಅಷ್ಟೇ 6:30ಗೆ ರೆಡಿಯಾಗಿ ಕೂತ್ಕೊಂಡಿದ್ದೆ. ಬಟ್ ನಮ್ಮ ಮನೆಯಲ್ಲಿ ವಿಜಯ್ ಎದ್ದಿರಲಿಲ್ಲ, ಮತ್ತು ಅಪ್ಪು ಎದ್ದಿರಲಿಲ್ಲ, ದುವಿಗೆ ಎದ್ದಿರಲಿಲ್ಲ. ಅದು ಅಲ್ಲದೆ ಸಮ್ಮರ್ ಹಾಲಿಡೇಸು, ಮಕ್ಕಳು ಎಲ್ಲಿ ಎದ್ದೇಳ್ತಾರೆ, 9 ಗಂಟೆ 10 ಗಂಟೆ ಇಲ್ಲದೇ ಎದ್ದೇಳ್ತಾನೆ ಇರಲಿಲ್ಲ ಇತ್ತೀಚೆಗಂತೂ. ಸೊ ಎಷ್ಟು ಎದ್ದೇಳ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ನಾನು 6:30ಗೆ ಎದ್ದು ಕೂತಿದ್ದೀನಿ, ಯಾರೂ ಎದ್ದೇಳ್ತಾ ಇಲ್ಲ. ನನಗೆ ರೆಡಿಯಾಗಿ ಕೂತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು, ನಾನು ಅಂದ್ಕೊಂಡಿರೋ ಟೈಮ್ಗೆಲ್ಲ ಆಗಿಬಿಡ್ಬೇಕು. ನಂಗೆ ಅಷ್ಟವರೆಗೂ ಸಮಾಧಾನ ಆಗೋಲ್ಲ. ನಾನು ಬೇರೆ ಕೆಲಸ ಯಾವ್ದು ಹಿಂಗಾರ ಹೋಗಲಿ, ನನ್ನ ಕೆಲಸ ಏನೈತೆ ನಾನು ಬೇಗ ಬೇಗ ಎಲ್ಲ ಮುಗಿಸ್ಬೇಕು. ಇದೇ ನನಗೆ ಯಾವಾಗಲೂ ಅಷ್ಟೇ, ಫುಲ್ ಟೆನ್ಷನಲ್ಲೇ ಇರ್ತೀನಿ. ಏನೇ ಒಂದು ಕೆಲಸ ಇದ್ರೂ ನಂಗೆ ಅದು ಆಗೋವರೆಗೂ ಟೆನ್ಷನ್ನೇ, ನನಗೆ ಗಾಬರಿ ಆದಂಗೆ ಆಡ್ತಾ ಇರ್ತೀನಿ. ನೀವು ಅಲ್ಲಿ ನೋಡ್ಬೋದು, ನಾವು ಪೂಜೆ ಮಾಡಬೇಕಾದ್ರೇ ಎಷ್ಟು ರೆಡಿ ಮಾಡಬೇಕಾದ್ರೆ ಎಷ್ಟು ಗಾಬರಿ ಆದಂಗೆ ಆಡ್ತಾ ಇದ್ದೀನಿ ಅಂತ. ಬಟ್ ಇವ್ರಿಗೆ ಎಷ್ಟು ಎದ್ದೇಳಿಸಿದ್ರು ಎದ್ದೇಳ್ತಾನೆ ಇಲ್ಲ. ಸಖತ್ ಬೇಜಾರು ಮಾಡಾಕ್ಬಿಟ್ರು. 6:30 6:45 ಆಗೇ ಹೋಯ್ತು ಇವ್ರು ಎದ್ದೇಳೋ ಅಷ್ಟರಲ್ಲಿ. ಆಮೇಲೆ ಎದ್ದು ಬೇಗ ಬೇಗ ಎಲ್ಲರೂ ಸ್ನಾನ ಮಾಡಿಕೊಂಡು ಬರೋ ಅಷ್ಟರಲ್ಲಿ 7:30 ಮಾಡೇ ಬಿಟ್ಟರು. ಮನೆ ಬಿಟ್ಟಾಗ ನಾವು 7:30 ಆಗೇ ಹೋಯ್ತು ಅಲ್ಲೇ. ಸೊ ಎಲೆಕ್ಟ್ರಾನ್ ಸಿಟಿಲೇ ಅಷ್ಟೊತ್ತು ಆಗೋಯ್ತು. ಆಮೇಲೆ ಸಿಟಿ ಒಳಗೇ ಹೋಗೋಣ, ಬೆಳಗ್ಗೆ ಅಷ್ಟು ಟ್ರಾಫಿಕ್ ಇರೋ ಅಂದ್ಬಿಟ್ಟು ಸಿಟಿ ಒಳಗಡೆ ಬಂದ್ವಿ. ಆಮೇಲೆ ಹೋಗಿ ನಮ್ಮ ಫ್ರೆಂಡ್ ಮನೆ ಹತ್ರ, ನಮ್ಮ ಫ್ರೆಂಡ್ಗೆ ನಾವು ಮನೆ ಬಿಟ್ಟಾಗ ರೆಡಿಯಾಗಿ ಕೇಳಿದ್ವಿ.
ಅವ್ರು ಅಂದರೆ ಗೊರಗುಂಟೆಪಾಳ್ಯ ಸೈಡ್ ಇರೋದು. ಸೊ ನಾವು ನಾಗಸಂದ್ರ ಬರಬೇಕಿತ್ತಲ್ಲ, ಹಂಗೆ ಬರೋಣ ಅಂದ್ಬಿಟ್ಟು ಬಂದ್ವಿ. ಆಮೇಲೆ ರೆಡಿಯಾಗಿ ಕೇಳಿದ್ಮೇಲೆ ಅವಳು ಕೂಡ ಅಲ್ಲಿ ರೆಡಿ ಆಗಿದ್ರು, ಅವರು ಅವ್ರ ಹಸ್ಬೆಂಡ್ ಇಬ್ಬರು ಕೂಡ ರೆಡಿ ಆಗಿದ್ರು. ಅವ್ರನ್ನ ಪಿಕ್ ಮಾಡಿಕೊಂಡು ಬಂದ್ವಿ. ಹಂಗೂ ಹಿಂಗೋ ಅನ್ನೋಷ್ಟರಲ್ಲಿ 9 ಗಂಟೆ ಹಾಗೇ ಹೋಯ್ತು ನಾವು ಆಲೋಗಿಸಿ ಪೂಜೆ ಮಾಡೋ ಅಷ್ಟರಲ್ಲಿ. ನನಗೆ ಇದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಬೆಳಗ್ಗೆ ಮೆದಳ್ಸೋದು ತುಂಬಾ ಕಷ್ಟ. ಸ್ಕೂಲ್ ಟೈಮಲ್ಲೊಂದು ಎಷ್ಟು ಕಷ್ಟಪಡ್ತೀನಿ ಅಂದರೆ ನಾನು ಇವ್ರನ್ನ ಎದ್ದೇಳಿಸಿ ಕಳ್ಸೋಕ್ಕೆ ತುಂಬಾ ಕಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಪ್ಪ ತುಂಬಾ ಟಾರ್ಚರ್ ಕೊಟ್ಟಿರ್ತಾರೆ. ಎದ್ದೇಳ್ಬೇಕಂದ್ರೆ ಆಗಲ್ಲ, ಲೇಟ್ ಅಂದರೆ ಬೇಕಾದ್ರೆ ಮಲ್ಕೊಬಿಡ್ತಾರೆ ಆರಾಮಾಗೆ. ಬೇಗ ಎಲ್ಲರೂ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆಗೆ ಹೋಗ್ಬೇಕು, ಅದು ಇದು ಅಂತಂದರೆ ನಮ್ಮ ಮನೇಲಂತೂ ತುಂಬಾ ಕಷ್ಟ ಎದ್ದೇಳಿಸೋದು. ಮಕ್ಕಳನ್ನಾಗ್ಬೋದು, ವಿಜಯ್ನಾಗ್ಬೋದು, ಎಲ್ಲರೂ ಅಷ್ಟೇ, 3 ಜನನೂ ಅಷ್ಟೇ ನಮ್ಮ ಮನೆಯಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ದಿನ ನಾವು ಒಂದು ಮಧ್ಯಾಹ್ನ ತನಕ ಇರಬೇಕು ಆ ಮನೆಯಲ್ಲಿ ಅಂತ ಅಂದ್ಕೊಂಡಿದ್ವಿ. ಮತ್ತು ನಾವು ರಿಟರ್ನ್ ಹೋಗ್ಬೇಕಲ್ಲ ಎಲೆಕ್ಟ್ರಾನ್ ಸಿಟಿ. ಸೊ ಹಾಗಾಗಿ ಆ ದಿನಕ್ಕೆ ಏನೇನು ಬೇಕು, ಕುಡಿಯೋಕ್ಕೆ ನೀರು ಬೇಕು, ಮತ್ತು ಊಟ ಏನಾದರೂ ಬ್ರೇಕ್ಫಾಸ್ಟ್ ಏನಾದರೂ ತರಿಸ್ಕೊಂಡ್ರೆ ಅದಕ್ಕೆ ಪ್ಲೇಟ್ಸ್ಗಳು ಏನೇನು ಬೇಕು ಆ ದಿನಕ್ಕೆ ಅದೆಲ್ಲ ತೊಗೊಂಬಂದಿದೆ. ಬಟ್ ಮೇಯ್ನ್ಲಿ ಏನಪ್ಪ ಅಂತಂದರೆ ಇಂಡಕ್ಷನ್ ಸ್ಟವ್ನೇ ಮರ್ತು ಬಂದುಬಿಟ್ಟಿದ್ದೀನಿ. ಮೇಯ್ನ್ ಹಾಲು ಉಗ್ಸೋಕ್ಕೆ ಬೇಕಾಗಿದ್ದಿದೆ ಅದನ್ನೇ ಮರ್ತು ಬಂದುಬಿಟ್ಟಿದ್ದೀನಿ. ಮನೆ ಹತ್ರ ಬರ್ತಾ 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 ನೆನಪಾಗ್ತಾಯಿದೆ ಇಂಡಕ್ಷನ್ ಸ್ಟವ್ ಇಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು, ಅವರೇ ಈ ಮನೇನ ತೋರಿಸಿದ್ದು. ನಾವು ಮನೆ ಹುಡ್ಕೋಕ್ಕೆ ವೀಕೆಂಡಲ್ಲಿ ಬರ್ತಾ ಇದ್ವಿ. ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ನಾನು ವಿಜಯ್ ಒಂದು ಟೈಮು ಮಕ್ಕಳನ್ನು ಕೂಡ ಕರ್ಕೊಂಬಂದಿದ್ವಿ ಸ್ಕೂಲ್ ಅಡ್ಮಿಷನ್ ಮಾಡಿಸೋದಕ್ಕೆ ಅಂದ್ಬಿಟ್ಟು. ಆ ಟೈಮಲ್ಲಿ ಕಾರ್ ತೊಗೊಂಬಂದಿದ್ವಿ. ಆ ಟೈಮಲ್ಲಿ ಪಾಪ ಅವ್ರು ಬೈಕ್ ಕೊಟ್ಟು ಮಕ್ಕಳನ್ನ ಅವ್ರ ಮನೆಯಲ್ಲಿ ಬಿಟ್ಟು ಆಮೇಲೆ ನಾವು ಮನೆ ಹುಡ್ಕೋಕ್ಕೆ ಅಂತ ಹೋಗಿದ್ವಿ. ಕಾರಲ್ಲಿ ಹುಡ್ಕೋದಕ್ಕೆ ಆಗಲ್ಲ ಅಲ್ಲ ಮನೆಗಳನ್ನ. ಸೊ ಹಾಗಾಗಿ ಅವ್ರು ಬೈಕ್ ಕೊಟ್ಟಿದ್ರು, ಅದ್ರಲ್ಲಿ ಹುಡುಕಿದ್ವಿ. ತುಂಬಾನೇ ಹೆಲ್ಪ್ ಮಾಡಿದ್ರು ನಮಗೆ. ಆಮೇಲೆ ಅವ್ರಿಗೆ ಕಾಲ್ ಮಾಡಿದೆ, ಅವರು ನಮ್ಮ ಮನೆಯಲ್ಲಿ ಇದೆ ಕೊಟ್ಕೊಳಿಸ್ತೀನಿ ಬಿಡಿ ಅಂತ ಅಂದ್ರು. ಆಮೇಲೆ ಇಂಡಕ್ಷನ್ ಸ್ಟವ್ನ ಅವ್ರ ಮನೆಯಿಂದ ತಗೊಂಬಂದು ಹಾಲುಗ್ಸಿದ್ವಿ. ಅದಾದ್ಮೇಲೆ ಇನ್ನೊಂದು ವೀಕೆಂಡಲ್ಲಿ ನಾನು ವಿಜಯ್ ಇಬ್ಬರೇ ಮಕ್ಕಳನ್ನ ಬಿಟ್ಟು ಬಂದು ಮನೆಯೆಲ್ಲ ಹುಡುಕ್ತಾ ಇದ್ವಿ. ಮನೆ ಹುಡ್ಕೋ ಟೈಮಲ್ಲೆಲ್ಲ ನಾನು ಯಾವುದೇ ರೀತಿ ವಿಡಿಯೋಸ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ಮೊದಲೇನೆ ಬಿಸಿಲಿತ್ತು ಅವಾಗೆಲ್ಲ ತುಂಬಾನೇ. ಆ ಬಿಸಿಲಲ್ಲಿ ಮನೆ ಹುಡ್ಕೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ನಮಗೆ. ಸೊ ಅದನ್ನ ಹುಡಿಕೊಂಡು ನಾನು ವಿಡಿಯೋಸ್ ಎಲ್ಲ ಮಾಡ್ತೀನಿ ಅಂದರೆ ವಿಜಯ್ ಇನ್ನೂ ಬೈತಾರೆ. ಸೊ ಹಾಗಾಗಿ ತುಂಬಾನೇ ಮನೆಗಳನ್ನ ಹುಡುಕಿದ್ವಿ. ನಮಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಬೇಕಾಗಿತ್ತು. ಮತ್ತು ರೆಂಟು ಕೂಡ ಅಫೋರ್ಡಬಲ್ ಇರಬೇಕಿತ್ತು ನಮಗೆ, ತುಂಬ ರೆಂಟು ಬೇಕಾಗಿರಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಮೇಯ್ನ್ಲಿ ಏನಪ್ಪ ಅಂತ ಅಂದರೆ ಸ್ಕೂಲ್ಗೆ ನಿಯರ್ ಇರಬೇಕಿತ್ತು ನಮಗೆ. ಸ್ಕೂಲ್ಗೆ ನಮಗೆ 2 ಕಿಲೋಮೀಟರ್ ಒಳಗಡೆ ನಮಗೆ ಮನೆ ಬೇಕಾಗಿತ್ತು. ಯಾಕೆಂದರೆ ನಾವು ಅಪ್ಪು ಹಳೆ ಸ್ಕೂಲ್ ಹೋಗ್ತಾ ಇದ್ದ ಅದೇ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಾ ಇದ್ವಿ. ಸೊ ಆ ಸ್ಕೂಲು ನಮಗೆ 2 ಕಿಲೋಮೀಟರ್ ಒಳಗಡೆ ಬೇಕಾಗಿತ್ತು. ನಾನು ಕರ್ಕೊಂಬರೋದಕ್ಕೆಲ್ಲ ಸ್ಕೂಟಿನಲ್ಲಿ ಅನುಕೂಲ ಆಗೋ ರೀತಿ. ಸೊ ಆ ರೀತಿ ಹುಡುಕಿದ್ರಿಂದ ನಮಗೆ ಮನೆಗಳ ರೆಂಟು ಕೂಡ ಎಲ್ಲ ಲೇಔಟ್ ಥರ ಇರೋದ್ರಿಂದ ತುಂಬಾ ಕಾಸ್ಟ್ಲಿ ಇತ್ತು ರೆಂಟು ಕೂಡ. ಮತ್ತು ಒಂದೊಂದು ಮನೆಗಳು ತುಂಬ ಚಿಕ್ಕದು ಅನ್ನಿಸ್ತಿತ್ತು ನಮಗೆ. ನಮ್ಮ ಐಟಮ್ಸ್ ಬರಲ್ಲ ಅನ್ಸೋದು, ರೂಮ್ ಸಾಕಾಗಲ್ಲ ಅನ್ನೋದು, ಕಿಚನ್ ಸಾಕಾಗಲ್ಲ ಅನ್ನೋದು, ಹಾಲ್ ಸಾಕಾಗಲ್ಲ ಅನ್ಸೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ತುಂಬಾ ನೋಡಿದ್ವಿ ಮನೇನ, ಬೇಜಾರಾಗೋಗಿತ್ತು ನಮಗಂತೂ. ಆಮೇಲೆ ಲಾಸ್ಟ್ಗೆ ನನ್ನ ಫ್ರೆಂಡ್ ಒಬ್ಬರು ಬರ್ತಾರೆ, ಈ ವಿಡಿಯೋದಲ್ಲೇ ತೋರಿಸ್ತೀನಿ ಲಾಸ್ಟ್ ಹೋಗ್ತಾ. ಸೊ ಅವರೊಬ್ಬರು ಈ ಮನೆನ ತೋರಿಸಿದ್ರು. ಅಂದರೆ ಅವರು ಇಲ್ಲೇ ಪಕ್ಕದಲ್ಲೇ ಲೇಔಟಲ್ಲಿ ಇರೋದು, ಇನ್ನೊಬ್ಬರು ಫ್ರೆಂಡು ಕೂಡ ಇಲ್ಲೇ ಪಕ್ಕದಲ್ಲಿರೋದು. ಸೊ ಅವರು ಏನಂತ ಅಂದ್ರು, ಇಲ್ಲೊಂದು ಕಾವ್ಯ 2 ಲೇಟ್ ಹಾಕಿದ್ದಾರೆ, ನಾನು ನೋಡ್ಕೊಂಬರ್ತೀನಿ, ನೋಡ್ಕೊಂಬಂದು ನಾನು ನಿಮಗೆ ವಿಡಿಯೋ ಕಳಿಸ್ತೀನಿ, ನಿಮ್ಗೆ ಏನಾದರೂ ಇಷ್ಟ ಆದರೆ ನೆಕ್ಸ್ಟ್ ವೀಕೆಂಡಲ್ಲಿ ಬಂದಾಗ ನೋಡಿ ಚೆಕ್ ಮಾಡಿ ಅಂತ ಅಂದ್ರು. ಸೊ ನಾನು ಅದನ್ನೇ ಅಂದೆ, ಇಷ್ಟು ದೂರದಿಂದ ಬಂದು ನಾವು ನೋಡೋದಕ್ಕಾಗಲ್ಲ, ನೀವೇ ಒಂದ್ಸಲ ನೋಡ್ಬಿಟ್ಟು ವಿಡಿಯೋನ ಕಳಿಸಿ, ಏನಾದರೂ ಇದ್ರೆ ನಾವು ನೆಕ್ಸ್ಟ್ ಬೇರೆ ಮನೆಗಳನ್ನ ನೋಡಿ ಅದನ್ನು ಕೂಡ ನೋಡ್ಕೊಂಬರ್ತೀವಿ ಅಂತ ಅಂದ್ವಿ. ಆಮೇಲೆ ತುಂಬಾ ಮನೆಗಳನ್ನೆಲ್ಲ ಹುಡುಕಿ ನನಗೂ ವಿಜಯ್ಗೂ ಸಂಜೆ ಸಾಕಾಗಿ ಅವತ್ತು ವೀಕೆಂಡ್ ಬಂದು, ಆಮೇಲೆ ವಿಜಯ್ ಏನಂತಂದ್ರು, ನಿಮ್ಮ ಫ್ರೆಂಡ್ ಹೇಳಿದಾರಲ್ಲ ಅದೇ ಮನೆ ನೋಡೋಣ ನಡಿ ಅಂತ ಅಂದ್ರು. ಸೊ ವಿಜಯ್ ಫಸ್ಟ್ ಇದನ್ನ ಫೇಲ್ ಮಾಡಿದ್ರು. ಏನಕ್ಕೆ ಅಂತಂದ್ರೆ ಕಿಚನಲ್ಲಿ ಮೇಲ್ಗಡೆ ಕಬೋರ್ಡ್ ಇಲ್ಲ, ಸ್ಟೋರೇಜ್ ಇಲ್ಲ, ಏನಿಲ್ಲ, ನಮ್ದು ಐಟಮ್ಸ್ ಜಾಸ್ತಿ, ಬೇಡ ಬಿಡು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು, ಮತ್ತೆ ಟಿವಿ ಯೂನಿಟ್ ಇಲ್ಲ, ವಾಲ್ಗೆ ಹಾಕ್ಬೇಕು, ಬೇಡ, ಈ ಥರ ಎಲ್ಲ ಹೇಳಿ ಸುಮ್ಮನಾಗ್ಬಿಟ್ಟಿದ್ರು. ಆಮೇಲೆ ಲಾಸ್ಟ್ಗೆ ಏನಪ್ಪ ಅಂತಂದ್ರೆ ಎಲ್ಲ ಹುಡುಕಿ ಬೇಜಾರಾಗಿ ಅವ್ರಿಗೂ ಮನೆ ಎಲ್ಲ ಚಿಕ್ಕದೆಲ್ಲ ಸಿಗ್ತಾ ಇತ್ತು, ನಮ್ಮ ಐಟಮ್ಸ್ ಬರಲ್ಲ ಅಂತ ಗೊತ್ತಾಯ್ತು. ಮತ್ತೆ ರೆಂಟು ತುಂಬಾನೇ ಹೇಳ್ತಾ ಇದ್ರು ಚಿಕ್ಕ ಮನೆಗೆಲ್ಲ. ಆಮೇಲೆ ಇವ್ರು ಏನಂತಂದ್ರೆ, ನೀವು ಫ್ರೆಂಡ್ ಕಳ್ಸಿದ್ರಲ್ಲ ಅದನ್ನೊಂದ್ಸಲ ನೋಡೋಣ ನಡಿ ಅಂತ ಅಂದ್ರು. ಸಂಜೆ ಮನೆಗೆ ಹೋಗೋ ಟೈಮಲ್ಲಿ ನೋಡಿದ್ದು. ಬಟ್ ಆ ಟೈಮಲ್ಲಿ ಬಂದು ನೋಡಿದ್ವಿ, ಎಲ್ಲ ನೋಡಿದ್ವಿ, ಸ್ಪೇಷಿಯಸ್ ಆಗಿತ್ತು ಮನೆ, ನಮ್ದು ಐಟಮ್ಸ್ ಎಲ್ಲ ಬರುತ್ತೆ ಅಂತ ಅನಿಸ್ತು. ಸ್ವಲ್ಪ ಸ್ಟೋರೇಜ್ ಕಮ್ಮಿ ಇದೆ, ಬಟ್ ಮನೆ ದೊಡ್ಡದಿದೆ. ನಾವೇನಾದ್ರೂ ಆ ಸ್ಟೋರೇಜು, ರ್ಯಾಕ್ಗಳು ಅಥವಾ ಆ ಕಬೋರ್ಡ್ಗಳು ತಂದು ಇಟ್ಕೊಂಡ್ರೆ ನಾವು ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇಟ್ಕೋಬಹುದು, ಅಲ್ಲಿ ಸ್ಪೇಷಿಯಸ್ ಆಗಿದೆಯಲ್ಲ ಮನೆ ಅಂತ ಅನ್ನಿಸ್ತು ನಮಗೆ. ಸೊ ಹಾಗಾಗಿ ವಿಜಯ್ ಏನಂತಂದ್ರು, ಇದನ್ನೇ ಫೈನಲ್ ಮಾಡಿ ಅಡ್ವಾನ್ಸ್ ಮಾಡಿ ಹೋಗಿದ್ವಿ ನಾವು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಮ್ಮ ಮನೆನ ಅಲ್ಲಿ ನಾವು ರೆಂಟು ಕೊಡ್ತಾ ಇದ್ದೀವಿ. ಆ ರೆಂಟ್ ಅಷ್ಟರಲ್ಲೇ ಇದು ಆಗಬೇಕು, ಎಕ್ಸ್ಟ್ರಾ ನಮ್ಮ ಮೈ ಮೇಲೆ ಬೀಳಬಾರ್ದು, ಅಂದರೆ ನಮ್ಮ ತಲೆ ಮೇಲೆ ಬೀಳಬಾರ್ದು. ಎಕ್ಸ್ಟ್ರಾ ರೆಂಟ್ ಬಿದ್ದುಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ, ಅಲ್ಲಿ ರೆಂಟ್ ಅಲ್ದೇ ಎಕ್ಸ್ಟ್ರಾ ನಮ್ಮ ಕೈಯಿಂದ ಕಟ್ಟೋದಕ್ಕೆ ಇಷ್ಟ ಇರಲಿಲ್ಲ. ಅದೇ ರೆಂಟ್ ಇಲ್ಲಿ ಹೋಗಬೇಕು, ಆ ರೀತಿ ನಮ್ಗೆ ಇದ್ದಿದ್ದು. ಇಲ್ಲಾಂದರೆ ಅದರೊಳಗಡೆ ಸಿಕ್ಕಿದ್ರು ನಮ್ಗೆ ಇನ್ನೂ ಒಳ್ಳೇದೇನೆ, ಅಲ್ಲಿ ರೆಂಟು ಸ್ವಲ್ಪ ಉಳ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ನಾವು ಈ ರೀತಿನೇ ಹುಡುಕ್ತಾ ಇದ್ವಿ. ವಿಜಯ್ ತುಂಬಾ ಅಪಾರ್ಟ್ಮೆಂಟೆಲ್ಲ ಹುಡುಕಿದ್ರು, ಅಪಾರ್ಟ್ಮೆಂಟ್ಗೆ ಹೋಗೋಣ ನಡಿ ಅಂತ. ಬಟ್ ನನಗೆ ಅಪಾರ್ಟ್ಮೆಂಟ್ ಇಷ್ಟ ಇಲ್ಲ, ಯಾಕೆಂದರೆ ಅಪ್ಪು ಸ್ವಲ್ಪ ಅಪಾರ್ಟ್ಮೆಂಟ್ ಹೋದ್ಮೇಲೆ, ಅಲ್ಲಿ ಅಪಾರ್ಟ್ಮೆಂಟ್ ಎಲ್ಲ ನಮ್ಮದು ಸ್ವಂತ ಮನೆ ಇದ್ದಿದ್ದು, ಹೋದ್ಮೇಲೆ ಸ್ವಲ್ಪ ವೀಕ್ ಆಗಿದ್ದ ಓದೋದ್ರಲ್ಲಿ. ಸ್ವಲ್ಪ ಯಾವಾಗ ನೋಡಿದ್ರು ಆಟ ಕೆಳಗೆ ಇರ್ತಾ ಇದ್ದ, ಓದೋದಕ್ಕೆ ಅಂತಲೇ ಬರ್ತಾ ಇರಲಿಲ್ಲ. ಸೊ ಇದೊಂದು ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಹೇಳ್ದೆ ವಿಜಯ್ಗೆ, ಬೇಡ ಅಪಾರ್ಟ್ಮೆಂಟ್ ಬೇಡ,
ಇಂಡಿವಿಜುವಲ್ ಹೌಸ್ನೇ ಹುಡ್ಕೋಣ, ಏಕೆಂದರೆ ನನಗೂ ಚೆನ್ನಾಗಿರುತ್ತೆ. ನನಗೆ ಇಂಡಿವಿಜುವಲ್ ಹೌಸೇ ಇಷ್ಟ. ನನಗೆ ಹೇಳ್ಬೇಕಂದ್ರೆ ಸೈಟಿಂದ ಕಟ್ಟೋದೇ ಇಷ್ಟ. ನಾನು ಎಷ್ಟೊಂದು ಲಾಗಲ್ಲಿ ಹೇಳಿದ್ದೀನಿ. ಅದಕ್ಕೆ ಹೇಳಿದೆ ಇಂಡಿವಿಜುವಲ್ ಹೌಸೇ ನೋಡೋಣ ಸ್ವಲ್ಪ ದಿನ. ಆಮೇಲೆ ಬೇಕಾದ್ರೆ ಬೇರೆ ನಮ್ದು ಏನೋ ಪ್ಲಾನ್ ಇದೆ, ಅದನ್ನ ನಾನು ನೆಕ್ಸ್ಟ್ ಹೋಗ್ತಾ ಲಾಗ್ಸಲ್ಲಿ ಹೇಳ್ತೀನಿ ಏನು ಮಾಡ್ತೀವಿ ಏನು ಅನ್ನೋದನ್ನ. ಈಗ ಸದ್ಯಕ್ಕೆ ಇಷ್ಟೇ ಹೇಳಿರ್ತೀನಿ. ಸೊ ಏನು ತುಂಬ ವರ್ಷ ಏನು ಇರಬೇಕಾಗಿಲ್ಲ ನಾವು ರೆಂಟಲ್ಲಿ. ಸೊ ಸಾಕು ಇಂಡಿವಿಜುವಲ್ ಹೌಸೇ ಅಂದ್ಬಿಟ್ಟು ವಿಜಯ್ಗೆ ಒಪ್ಪಿಸಿ ನಾನು ಅಪಾರ್ಟ್ಮೆಂಟ್ ಬೇಡ ಅನ್ಕೊಂಡು ಬಂದ್ವಿ. ಹುಡುಕಿದ್ವಿ, ಅದರಲ್ಲೂ ಅಪಾರ್ಟ್ಮೆಂಟ್ ನೋಡಿಲ್ಲ ಅಂತ ಅಲ್ಲ, ನೋಡಿದ್ರು ಎಲ್ಲೂ ಕೂಡ ಅಷ್ಟು ಟೂಲೇಟ್ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಫೈನಲಿ ಮನೆ ಸಿಕ್ತು. ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ, ಸಾಕು ನಮಗೆ ಸದ್ಯಕ್ಕೆ ಅಂತ ಅನಿಸ್ತು ಸ್ವಲ್ಪ ವರ್ಷಕ್ಕೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮಗೆ ಸ್ಕೂಲು ಕೂಡ ಬೇರೆ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಮತ್ತೆ ಅದೇ ಸ್ಕೂಲ್ಗೆ ತೊಗೊಂಬಂದು ಹಾಕ್ಬೇಕಿತ್ತು ಅವನ್ನ. ಯಾಕೆಂದರೆ ಅವನ್ನ ಎಲೆಕ್ಟ್ರಾನ್ ಸಿಟಿ ಹೋದಾಗ ಒಂದೇ ಸ್ಕೂಲ್ಗೆ ಹಾಕಿ ಇಟ್ಕೊಂಡಿದ್ವಿ. ಅಂದರೆ ಮನೆ ಹತ್ರದಲ್ಲೇ ಇದೆ, ಇಲ್ಲೇ ಕಳ್ಸೋಣ ದೂರ ಏನಕ್ಕೆ ಅಂತ. ಯಾಕೆಂದರೆ ಸ್ವಲ್ಪ ಸ್ಕೂಲ್ಗಳೆಲ್ಲ ದೂರನೇ, ವ್ಯಾನ್ಗೆ ಹಾಕಬೇಕಿತ್ತು. 7, 6:30 ಈ ಥರ ಎಲ್ಲ ವ್ಯಾನ್ ಬರೋದು. ನಂಗೆ ಅಷ್ಟೊಂದೆಲ್ಲ ಎದ್ದು ಮಾಡೋಕ್ಕಾಗ್ತಿರ್ಲಿಲ್ಲ ಇಬ್ಬರಿಗೆ. ಮತ್ತು ಅಲ್ಲಿ ಹತ್ರ ಇತ್ತು ಅಂತ ಅದೊಂದು ಸ್ಕೂಲ್ಗೆ ಹಾಕೊಂಡೆ. ಬಟ್ ಅಷ್ಟು ನಮ್ಗೆ ಇಷ್ಟ ಆಗಲಿಲ್ಲ ಆ ಸ್ಕೂಲು. ವಿಜಯ್ ನನಗೆ ಇಬ್ರಿಗೂ ಕೂಡ ಅಷ್ಟೇ. ಅವ್ನು ಹಳೆ ಸ್ಕೂಲಲ್ಲಿ ಹೋಗ್ತಿದ್ದ, ಅದೇ ಚೆನ್ನಾಗಿತ್ತು. ನಾವು ಆ ಕಡೆ ಶಿಫ್ಟ್ ಆಗ್ತೀವಿ ನಾಗಸಂದ್ರ ಸೈಡು ಅಂತ ಅಂದರೆ ನಾವು ಅದೇ ಸ್ಕೂಲ್ಗೆ ಹಾಕೋಣ, ನಾವು ಬೇರೆ ಸ್ಕೂಲಲ್ಲೂ ಹಾಕೋದು ಬೇಡ, ಬೇರೆ ಸ್ಕೂಲೆಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡೋದು ಬೇಡ, ಅದೇ ಸ್ಕೂಲ್ ಡೈರೆಕ್ಟ್ ತೊಗೊಂಡೋಗಿ ಹಾಕೋಣ ಅನ್ನೋದೊಂದು ನಮ್ಗೆ ಮೈಂಡಲ್ಲಿ ಇತ್ತು ಇಬ್ರಿಗೂ ಕೂಡ. ಆಮೇಲೆ ಎಲೆಕ್ಟ್ರಾನ್ ಸಿಟಿಲೇ ಬೇರೆ ಸ್ಕೂಲ್ ಚೇಂಜ್ ಮಾಡ್ಬೋದಿತ್ತು. ಬಟ್ ನಾನು ಹೇಳಿದ್ನಲ್ಲ ಬೆಳಗ್ಗೆ ಎದ್ದು ಬೇಗ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ವಿಜಯ್ಗೆ ವರ್ಕ್ ಫ್ರಮ್ ಹೋಮ್ ಇದೆ. ಸುಮ್ಮನೆ ಅಷ್ಟು ದೂರ ಹೋಗಿ ಇರೋದೆಲ್ಲ ಕಷ್ಟ. ನಮಗೆ ಊರ ಕಡೆ ಹೋಗೋದಕ್ಕೆಲ್ಲ ತೊಂದರೆ, ಏನಾದರೂ ಫಂಕ್ಷನ್ಸ್ ಇದ್ದರೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ನನಗೆ. ನಾಗಸಂದ್ರ 8ನೇ ಮೈಲಿ ಅಂದರೆ ನಮಗೆ ಊರಿಗೂ ಕೂಡ ತುಂಬಾ ಅನುಕೂಲ ಇದೆ. ಮತ್ತು ಅಪ್ಪುಗೆ ಹಳೆ ಸ್ಕೂಲು ತುಂಬ ಚೆನ್ನಾಗಿತ್ತು, ನಾವು ಅಲ್ಲೇ ಹಾಕ್ಬೇಕನ್ನೋದಿಂತು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಏರಿಯಾ ಎಲ್ಲ ನಮಗೆ ಸೆಟ್ ಆಗಿತ್ತು. ನಮ್ಮ ಕನ್ನಡದವರು ಇದೆಲ್ಲ ತುಂಬ ಜಾಸ್ತಿ ಈ ಕಡೆ ಎಲ್ಲ. ಬಟ್ ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಇದರಿಂದ ನಾರ್ತ್ ಇಂಡಿಯನ್ಸ್ ಇದೆಲ್ಲ ಇದ್ರಿಂದ ನಂಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಒಬ್ಬರು ಮನೆ ತೋರಿಸಿದ್ರು ಅಂತ, ಅವರೇನೆ ವೀಡಿಯೋಗೆ ಬರ್ತಾ ಇರಲಿಲ್ಲ ಅವರು. ಸೊ ನಾನು ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತಗೊಂಡೆ. ಇಂಡಕ್ಷನ್ ಕೂಡ ಇವರೇನೆ ಕೊಟ್ಟಿದ್ರು. ಮನೆ ಹುಡ್ಕೋದ್ರಿಂದ ಹಿಡಿದು ಇಂಡಕ್ಷನ್ ಎಲ್ಲದೂ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು ನನಗೆ ಅವರು. ಅಪ್ಪು ಇಲ್ಲಿದ್ದಾಗ ಸ್ಕೂಲಿಗೆ ಹೋಗ್ತಿದ್ನಲ್ಲ, ಅವ್ನ ಫ್ರೆಂಡ್ ಕಡೆಯಿಂದ ಇವರು ನನಗೆ ಫ್ರೆಂಡ್ ಆಗಿದ್ದು. ಮತ್ತೆ ಇನ್ನೊಬ್ರು ಕೂಡ ಫ್ರೆಂಡ್ ಇದ್ದಾರೆ, ಸ್ಕೂಲ್ ಕಡೆಯಿಂದಾನೆ ಫ್ರೆಂಡ್ ಆಗಿದ್ದು. ಸೊ ಆಮೇಲೆ ಅಲ್ಲೇನೆ ಬ್ರೇಕ್ಫಾಸ್ಟ್ ಇಡ್ಲಿ ಎಲ್ಲ ತರಿಸ್ಕೊಂಡಿದ್ವಿ, ಅದೆಲ್ಲ ತಿಂದು ಆಮೇಲೆ ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡ್ಕೊತಾ ಇದ್ವಿ. ಅಂದರೆ ಸಿಂಪಲ್ ಇದೆ ಮನೆ, ಸಾಕು ಅನ್ನಿಸ್ತು ನನಗೆ. ಏನು ಅಂದರೆ ನನಗೆ ದೊಡ್ಡದಿದೆಯಲ್ಲ ಅದೇ ಒಂದು ಇಷ್ಟ ಆಗಿದ್ದು, ಮಕ್ಕಳ ಆಟ ಆಡೋದಕ್ಕೆ ಎಲ್ಲದಕ್ಕೂ ಕೂಡ ಸರಿ ಇರುತ್ತೆ ಅಂದ್ಬಿಟ್ಟು. ಮತ್ತು ಇನ್ನೂ ಒಳಗಡೆ ಎಲ್ಲ ಹೋಗಿ ನೋಡಿದರೆ ಇನ್ನೂ ಕಮ್ಮಿ ರೆಂಟ್ಗೆಲ್ಲ ಸಿಗ್ತಿತ್ತು ಅನಿಸುತ್ತೆ. ಬಟ್ ನಮಗೇನಪ್ಪ ಅಂತ ಅಂದರೆ ಸ್ಕೂಲು ನಮಗೆ 1.4 ಕಿಲೋಮೀಟರ್ ಇದೆ, ನಮಗೆ ಸಾಕು ಹತ್ರದಲ್ಲಿ ಸಿಕ್ತು ನಮಗೆ, ಅದೊಂದೇ. ಆಮೇಲೆ ಅದಾದಮೇಲೆ ನಾವು ಸೈಟ್ ಹತ್ರ ಹೋಗ್ತಾ ಇದ್ವಿ. ನಮ್ಮ ಸೈಟು ಮತ್ತು ನಮ್ಮ ಫ್ರೆಂಡ್ ಸೈಟ್ ಇಬ್ರದ್ದು ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲೋಗಿ ಸೈಟ್ ಹತ್ರ ನೋಡಿಕೊಂಡು ಆಮೇಲೆ ನಮ್ಮ ಫ್ರೆಂಡ್ದು ಸೈಟ್ ಇದೆ, ಅವ್ರದ್ದು ನಮ್ಮದು ಸ್ವಲ್ಪ ಹತ್ರದಲ್ಲೇ ಇದೆ, ಅವ್ರ ಸೈಟ್ನು ಕೂಡ ನೋಡಿಕೊಂಡು ಆಮೇಲೆ ಹಾಗೆ ನಾವು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಮಧ್ಯಾಹ್ನ ಅಲ್ಲ, ಅವಾಗಿನ್ನ ಮಳೆ ಸ್ಟಾರ್ಟ್ ಆಗಿರಲಿಲ್ಲ ಅಲ್ಲ ಬೆಂಗಳೂರಲ್ಲಿ, ತುಂಬಾ ಬಿಸಿಲಿತ್ತು ನಿಜವಾಗ್ಲೂ. ಇಲ್ಲಿ ನೋಡೋದು ಇಲ್ಲಿ ನೋಡು ಭಾಳಷ್ಟು ತಿಂತಾರೆ ನಮ್ಮಂತದೆ. ತಾತ ಕೊಡ್ತದೆ, ತಾತ ನಂಗೆ ಒಂದ್ಸರಿ ಬದನೆಕಾಯಿ ಕೊಟ್ಟಿತ್ತು, ಸೀಬೆ ಬದನೆಕಾಯಿ ತಂದು ಇಲ್ಲೇ ಬೆಳಿತಾರೇನಾ. ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡ್ ಇಬ್ಬರು ಕೂಡ ಬೆಳಗ್ಗೆಯಿಂದ ಪೂಜೆಗೆ ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತು ಅವಳು ಕೂಡ ಶಿಫ್ಟ್ ಆದ್ಲು ಈ ಮಧ್ಯದಲ್ಲಿ, ಅವಾಗ ನಾನು ಕೂಡ ಹೋಗಿದ್ದೆ. ಸೊ ಅದಕ್ಕೇ ಹೇಳೋದು ಫ್ರೆಂಡ್ಸ್ ಇರಬೇಕು ಅಂತ. ಆ ವಿಷಯದಲ್ಲಂತೂ ನಾನಂತೂ ತುಂಬಾ ಲಕ್ಕಿ. ನನ್ನ ಟೈಮ್ಗೆ ಅವ್ರು ಹಾಕ್ತಾರೆ, ಅವ್ರ ಟೈಮ್ಗೆ ನಾನು ಹಾಕ್ತೀನಿ. ಸೈಟ್ ಹತ್ರ ಎಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅವಾಗ ಅಲ್ಲೇ ಜಮೀನು ಇದೆಯಲ್ಲ ಸೈಟ್ ಅವ್ರದ್ದು, ಅವರು ಅಳಸ್ನೆ ಕೀಳ್ತಾ ಇದ್ರು. ಆಮೇಲೆ ಪೇ ಮಾಡ್ತೀವಿ, ಒಂದು ಅಳಸ್ನೆ ಕೊಡಿ ಅಂತ ಅಂದ್ವಿ. ಏನು ಬೇಡ ತಗೊಂಡೋಗಿ ಮಕ್ಕಳು ತಿಂತಾರೆ ಅಂತ ಕೊಟ್ಕೊಳ್ಸಿದ್ರು. ಬಟ್ ಅದನ್ನು ನಾನು ಏನು ಮಾಡಿದೆ ಅಂತಂದರೆ ತೊಗೊಂಬಂದು ಕಾರಲ್ಲಿ ಇಟ್ಬಿಟ್ಟೆ. ನಾವು ಫ್ರೈಡೇ ಹಾಲುಕ್ಸಿದ್ದು May 1, ಸ್ಯಾಟರ್ಡೆ ಶಿಫ್ಟ್ ಆದ್ವಿ, ಕಾರಲ್ಲೇ ಉಳ್ಕೊಂತು. ಶಿಫ್ಟ್ ಆದ್ಮೇಲೆ ಸಾಮಾನು ಜೋಡಿಸೋದು ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟೆ, ಅದನ್ನು ಕೂಡ ಕೊಳಿಸ್ಬಿಟ್ಟು ಹಾಳು ಮಾಡಿಬಿಟ್ಟೆ. ಆಮೇಲೆ ನನ್ನ ಫ್ರೆಂಡ್ನ ಬಿಟ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಈ ಒಂದು ಲಾಗ್ ಇದಾಗಿತ್ತು. ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್, ಟೇಕ್ ಕೇರ್.